ನಾನು ಫ್ಲೈಟ್ನ ಮಿಸ್ ಮಾಡಿದೆ. ಬಟ್ ಬಿಫೋರ್ ದ್ಯಾಟ್ ಕ್ಯಾಬ್ ಬುಕ್ ಮಾಡೋಕ್ಕೆ 1 ಅವರ್ ಆಯಿತು. ಎಲ್ಲರೂ ಕ್ಯಾನ್ಸಲ್ ಮಾಡ್ತಾಯಿದ್ರು. ಫೈನಲಿ 1 ಕ್ಯಾಬ್ ಬುಕ್ ಆದಾಗ ನಾನು ಹೇಳಿದೆ ಅವ್ರಿಗೆ ಪ್ಲೀಸ್ ಬೇಗ ಹೋಗಿ ಅಂತ. ಆ್ಯಂಡ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಥರ ಕರ್ಕೊಂಡು ಹೋದರು. ಐ ಆ್ಯಕ್ಚುಲಿ ಥಾಟ್ ಐಲ್ ಮೇಕ್ ಇಟ್, ಬಟ್ ನೋ, ಫ್ಲೈಟ್ ಮಿಸ್ ಆಯಿತು. ಏರ್ಲೈನ್ಸ್ ಹತ್ರ ರಿಕ್ವೆಸ್ಟ್ ಮಾಡಿದೆ ರಿಫಂಡಬಲ್ ಟಿಕೆಟ್ ಆಗಿರೋದ್ರಿಂದ ಪ್ಲೀಸ್ ಇದಕ್ಕೊಂದು ಹೆಲ್ಪ್ ಮಾಡಿ ಅಂತ. ಬಟ್ ಅವ್ರು ಹೇಳಿದ್ರು ನೋ ವಿ ಕಾಂಟ್ ಡೂ ಇಟ್ ಅಂತ. ಸಿನ್ಸ್ ದೇ ಹ್ಯಾವ್ ಆಸ್ಕ್ಡ್ ಫಾರ್ 22,000 ಟು ಪೇ ಫಾರ್ ದಿ ಟಿಕೆಟ್. ನಾನು ಅಂದ್ಕೊಂಡೆ ಬೇರೆ ಒಂದು ಫ್ಲೈಟ್ನ ಬುಕ್ ಮಾಡೋಣ ಅಂತ. ಡಿಫ್ರೆಂಟ್ ಏರ್ಲೈನ್ನ ಚೂಸ್ ಮಾಡಿ ಐ ಜಸ್ಟ್ ವೆಂಟ್. ಟರ್ಮಿನಲ್ 2 ಇಂದ ಟರ್ಮಿನಲ್ 1ಗೆ ಹೋಗಿದ್ದೆ. ಹೋಗಿ ಬೋರ್ಡಿಂಗ್ ಪಾಸ್ ತೊಗೊಂಡು ಬ್ಯಾಗ್ನ ಚೆಕ್ ಇನ್ ಮಾಡಿದೆ. ಇಷ್ಟೆಲ್ಲ ಡ್ರಾಮಾ ಆದಮೇಲೆ ನಂಗೆ ಹಸಿವಾಯಿತು. ನಾನು ತಿಂದೆ ಓಟ್ಸ್ ಹಾಗೂ ಮಾಚಾ ಟೀ ಫ್ರಮ್ ಸ್ಟಾರ್ಬಕ್ಸ್. ತಿಂದಮೇಲೆ ಸ್ವಲ್ಪ ಬೇಜಾರು ಕಮ್ಮಿ ಆಯಿತು. ಹಾಗೆ ಅಂದ್ಕೊಂಡೆ 22,000 ಉಳಿಸ್ದೆ ಅಂತ. ಬೋರ್ಡಿಂಗ್ ಆಯಿತು. ಖುಷಿ ವಿಷಯ ಏನಪ್ಪ ಅಂದರೆ ನಾನು ಎಮರ್ಜೆನ್ಸಿ ಎಕ್ಸಿಟ್ ಸೀಟ್ ಬುಕ್ ಮಾಡಿರೋದ್ರಿಂದ ಪಕ್ಕದಲ್ಲಿ ಯಾರೂ ಕೂತಿರಲಿಲ್ಲ. ಫ್ಲೈಟಲ್ಲಿ ಕೂತಿದ್ದಾಗ ಲ್ಯಾಂಡಿಂಗ್ ಆಗೋ ಟೈಮಲ್ಲಿ ನನಗೆ ಇದೊಂದು ವಿಯರ್ಡ್ ಪೇನ್ ಆಗ್ತಾ ಇತ್ತು ಕಣ್ಣ ಹತ್ರ, ಈ ಐಬ್ರೋಸ್ ಹತ್ರ. ಯಾರಿಗಾದ್ರೂ ಈ ಥರ ಆಗಿದೆಯಾ? ಆ್ಯಂಡ್ ಫೈನಲಿ ಲೈಫ್ ಸರ್ಕಸ್ ಆಗಿರ್ಬೋದು, ಬಟ್ ಶೋನ ಸ್ಟಾಪ್ ಮಾಡಬಾರ್ದು ಅಂತ ಅಂದ್ಕೊಂಡು ಮುಂಬೈಗೆ ಲ್ಯಾಂಡ್ ಆದೆ. ಬ್ಯಾಗೇಜ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿದ್ದಿದ್ದು ಮಿಸ್ಟರ್ ಪೀಸ್ ಚಾಕ್ಲೇಟ್ನ ಟ್ರೈ ಮಾಡೋಣ ಅಂತ ತೊಗೊಂಡೆ. ಕ್ಯಾಬ್ ಬುಕ್ ಮಾಡಿದೆ. ಕ್ಯಾಬ್ ಬುಕ್ ಮಾಡಿ ವೇವ್ ಸಬ್ಮಿಟ್ಗೆ ಹೋಗೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ನಾನು ನೋಡಿದೆ ತುಂಬ ಪೋಸ್ಟರ್ಸ್. ಇದು ದೊಡ್ಡ ಇವೆಂಟ್ ಅಂತಾನೆ ಅನ್ನಿಸ್ತಾ ಇದೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಇಷ್ಟೇ ಎಪಿಸೋಡ್ 1. ವೇವ್ ಸಬ್ಮಿಟಲ್ಲಿ ಏನೇನಾಯಿತು ಅಂತ ಗೊತ್ತಾಗಬೇಕು ಅಂತ ಇದ್ರೆ ಎಪಿಸೋಡ್ 2 ಅಂತ ಕಮೆಂಟ್ ಮಾಡಿ.